ನಮಸ್ಕಾರ. ಎಐ ಕೃತಕ ಬುದ್ಧಿಮತ್ತೆಗೆ ವ್ಯಕ್ತಿತ್ವವಿದೆಯೇ? ಅದು ನಿಮ್ಮನ್ನು ಮೆಚ್ಚಿಸಲು ಹೆಣಗುವುದೇ? ಬಹಳಷ್ಟು ಜನ ಚಾಟ್ ಜಿಪಿಟಿ, ಜೆಮಿನಿ ಸೇರಿದಂತೆ ಹಲವು ಕಟ್ಟಿದ ಜಾಣ್ಮೆ ಅಂದರೆ ಕೃತಕ ಬುದ್ಧಿಮತ್ತೆಯ ಎಐನ ಆಧಾರವಾಗಿರುವ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂದರೆ ದೊಡ್ಡ ಭಾಷಾ ಮಾದರಿಗಳ ಜೊತೆಗೆ ಸಂವಹನವನ್ನು ನಡೆಸ್ತಾ ಇದ್ದಾರೆ. ಅವರಲ್ಲಿ ಹೆಚ್ಚಿನವರು ಈ ಮಾದರಿಗಳಿಗೆ ವಿಭಿನ್ನ ವ್ಯಕ್ತಿತ್ವಗಳು ಇವೆ ಅಂತ ಭಾಸವಾಗುತ್ತೆ ಅಂತ ಹೇಳ್ತಾರೆ. ಕೆಲವು ಮಾದರಿಗಳು ಶಾಂತವಾಗಿಯೂ ಉಪಯುಕ್ತವಾಗಿಯೂ ಕಾಣಿಸ್ತವೆ. ಇನ್ನೂ ಕೆಲವು ಮಾದರಿಗಳು ಉತ್ಸಾಹಭರಿತ ಮತ್ತು ಮೆಚ್ಚಿಸುವ ಅಥವಾ ವಿಚಿತ್ರವಾಗಿ ಶೀತಲ ಸ್ವಭಾವದಲ್ಲಿರುವಂತೆ ಭಾಸವಾಗುತ್ತೆ ಅಂತಲೂ ಅವರು ಹೇಳ್ತಾರೆ. ನೀವು ಒಂದೇ ಪ್ರಶ್ನೆಯನ್ನು ಎರಡು ಮಾದರಿಗಳಿಗೆ ಕೇಳಿದರೆ ಅವು ನೀಡ್ತಕ್ಕಂಥ ತತ್ವಾಂಶಗಳು ಒಂದೇ ರೀತಿಯಾಗಿದ್ದರೂ ಕೂಡ, ಅಂತಿಮ ಫಲಿತಾಂಶ ಒಂದೇ ಆಗಿದ್ದರೂ ಕೂಡ ಅವುಗಳಿಂದ ನಿಮಗೆ ದಕ್ಕತಕ್ಕಂಥ ಅನುಭವಗಳು ಸಂಪೂರ್ಣವಾಗಿ ಬೇರೆಯೇ ಆಗಿರಬಹುದು. ಕೃತಕ ಬುದ್ಧಿಮತ್ತೆಯ ಇಂತಹ ನಡವಳಿಕೆಗಳನ್ನು ಪರಿಚಯಿಸುವ ನಾನು ಮತ್ತು ಚಾಟ್ ಜಿಪಿಟಿ ಒಂದು ಸಂವಾದ, ಕಾಂಬೋಡಿಯಾದ ಖಮೇರ್ ಲಿಪಿಯ ಮೇಲೆ ಪ್ರಭಾವ ಬೀರಿದ್ದು ಕದಂಬ ಲಿಪಿಯೇ ಇಲ್ಲ ಪಲ್ಲವ ಗ್ರಂಥ ಲಿಪಿಯೇ ಎನ್ನುವ ವಿಷಯ ಕುರಿತಾದ ವಿಡಿಯೋ ವಿವರಣೆ ಕೊಂಡಿನಲ್ಲಿದೆ. ಆಸಕ್ತರದನ್ನು ನೋಡಬಹುದು. ಕೃತಕ ಬುದ್ಧಿಮತ್ತೆಯ ಮಾದರಿಗಳಿಗೆ ಮಾನವರಂತೆ ಸ್ವಂತ ವ್ಯಕ್ತಿತ್ವಗಳಿಲ್ಲ. ಅವುಗಳಿಗೆ ಬಾಲ್ಯ, ಆಂತರಿಕ ಉದ್ದೇಶಗಳು ಅಥವಾ ಸ್ವಯಂ ಜ್ಞಾನ ಇಲ್ಲ. ಆದರೆ ಅವು ಕೆಲವು ವರ್ತನಾ ಮಾದರಿಗಳನ್ನು ತೋರಿಸ್ತವೆ. ಅವುಗಳನ್ನು ಬಳಸುವ ಜನರು, ಬೆಂಬಲಿಸುವ ಜನರು ಅವುಗಳನ್ನು ನಿರ್ಲಕ್ಷಿಸುವ, ಆಟ ಆಡುವ ಅಥವಾ ಔಪಚಾರಿಕ, ಧೈರ್ಯಶಾಲಿ ಅಥವಾ ಎಚ್ಚರಿಕೆಯ ವ್ಯಕ್ತಿತ್ವದ ರೂಪಗಳಲ್ಲಿ ಕಾಣ್ತಾರೆ ಮತ್ತು ಅರ್ಥೈಸ್ತಾರೆ. ಜನ ಯಂತ್ರಗಳ ಜೊತೆಗೆ ಮಾನವೀಯ ರೀತಿಯಲ್ಲಿ ಸಂಪರ್ಕ ಹೊಂದೋದು ಹೊಸತೇನೂ ಅಲ್ಲ. ನಾವು ಧ್ವನಿ ಸಹಾಯಕರಿಗೆ ಅಂದರೆ ವಾಯ್ಸ್ ಅಸಿಸ್ಟೆಂಟ್ಗಳಿಗೆ ಧನ್ಯವಾದವನ್ನು ಹೇಳ್ತೀವಿ, ಥ್ಯಾಂಕ್ ಯು ಅಂತ ಹೇಳ್ತೀವಿ. GPS ವ್ಯವಸ್ಥೆಗಳ ಮೇಲೆ ನಾವು ಸಿಟ್ಟನ್ನು ಮಾಡ್ಕೊಳ್ತೀವಿ. ಆದರೆ ಕೃತಕ ಬುದ್ಧಿಮತ್ತೆಯ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂದರೆ ವಿಶಾಲ ಭಾಷಾ ಮಾದರಿ, ದೊಡ್ಡ ಭಾಷಾ ಮಾದರಿಗಳು ಇವೆಲ್ಲವುಗಳಿಗಿಂತಲೂ ಹೆಚ್ಚು ದಟ್ಟವಾದ, ಸತತವಾದ ಅನುಭವವನ್ನು ನೀಡ್ತವೆ. ಅವು ಸಂಭಾಷಣೆಗಳಲ್ಲಿ ಗುರುತಿಸಬಹುದಾದಂಥ ಸಂವಹನ ಶೈಲಿಯನ್ನು ಉಳಿಸ್ತವೆ. ಉಳಿಸಬಲ್ಲವು. ಈ ವ್ಯವಸ್ಥೆಗಳು ಸ್ಪಷ್ಟವಾಗಿ, ಭಾವುಕವಾಗಿ ಪ್ರತಿಕ್ರಿಯೆ ಕೊಡ್ತಾ ರೀತಿಯಲ್ಲಿ ಮತ್ತು ಬಳಕೆದಾರರಿಗೆ ಹೊಂದಿಕೊಂಡಿರೋ ರೀತಿಯಲ್ಲಿ ಕಾಣೋದ್ರಿಂದ ಅವುಗಳು ವ್ಯಕ್ತಿತ್ವ ಹೊಂದಿದ್ದಾವೆ ಅಂತ ಎನ್ನುವಂಥ ಬಲವಾದ ಭಾವನೆಯನ್ನು ಉಂಟು ಮಾಡ್ತವೆ. ಕೃತಕ ಬುದ್ಧಿಮತ್ತೆಯ ವೈಯಕ್ತಿಕತೆ, ವ್ಯಕ್ತಿತ್ವ ಎಲ್ಲಿಂದ ಬರ್ತತೆ? ಜನರು ಅನುಭವಿಸುವ ಕೃತಕ ಬುದ್ಧಿಮತ್ತೆಯ ವ್ಯಕ್ತಿತ್ವ, ವೈಯಕ್ತಿಕತೆ ಮಾದರಿಗಳನ್ನು ನಿರ್ಮಿಸೋದು, ಹೊಂದಿಸೋದು ಮತ್ತು ಬಳಸೋದು ಎನ್ನುವ ವಿಧಾನಗಳಿಂದ ಹೊರಹೊಮ್ಮುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮಾದರಿಯ ಎರಡು ಮುಖಗಳನ್ನು ಪರಿಗಣಿಸಬಹುದು: ವಿನ್ಯಾಸಗೊಳಿಸಿದ ವ್ಯಕ್ತಿತ್ವ ಮತ್ತು ಕೃತಕ ಬುದ್ಧಿಮತ್ತೆಯ ಸಂವಾದ ನಡೆಸುವವರು ಅನುಭವಿಸ್ತಕ್ಕಂಥ ಅದರ ವ್ಯಕ್ತಿತ್ವ. ವಿನ್ಯಾಸಗೊಳಿಸಿದ ವ್ಯಕ್ತಿತ್ವ ಕೃತಕ ಬುದ್ಧಿಮತ್ತೆಯ ಅಭಿವೃದ್ಧಿಗಾರರು ತರಬೇತಿ ಆಯ್ಕೆಗಳು, ಸೂಚನೆಗಳು ಮತ್ತು ಭದ್ರತಾ ನಿಯಮಗಳ ಮೂಲಕ ವ್ಯವಸ್ಥೆಯಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥ ವ್ಯಕ್ತಿತ್ವ. ಅದು ನಿರ್ಮಿಸ್ತಕ್ಕಂಥ ಗುಣಗಳು ಇವು. ಉದಾಹರಣೆಗೆ, ಆಂಥ್ರೋಪಿಕ್ ಸಂಸ್ಥೆ ಕ್ಲೌಡ್ ಮಾದರಿಗೆ ಕ್ಲೌಡ್ಸ್ ಕಾನ್ಸ್ಟಿಟ್ಯೂಷನ್ ಎನ್ನುವ ನಿಯಮಗಳ ಕಟ್ಟನ್ನು ನೀಡಿದೆ. ಇದು ಅದನ್ನು ಎಚ್ಚರಿಕೆಯಿಂದ, ಅಂದರೆ ಈ ಕೃತಕ ಬುದ್ಧಿಮತ್ತೆಯನ್ನು ಎಚ್ಚರಿಕೆಯಿಂದ ಮತ್ತು ಸಮತೋಲನದಿಂದ ಪ್ರತಿಕ್ರಿಯೆ ಮಾಡೋದಕ್ಕೆ ಪ್ರೇರೇಪಣೆಯನ್ನು ಒದಗಿಸ್ತತೆ. ಅಂತಹ ಕ್ರಮವಿಧಿಯನ್ನು ಒಳಗೊಂಡತೆ. ಎಕ್ಸ್ನ AI ಸಂಸ್ಥೆ ಗ್ರೋಕನ್ನು ನಿರ್ಬಂಧ ಕಡಿಮೆ ಮತ್ತು ಸ್ವಲ್ಪ ನಿರ್ಲಕ್ಷ್ಯಪೂರ್ಣವಾಗಿ ಇರೋದಕ್ಕೆ ಸೂಚಿಸುತ್ತದೆ. ಓಪನ್ AI ಸಂಸ್ಥೆ ಚಾಟ್ ಜಿಪಿಟಿಯನ್ನು ಸಾಮಾನ್ಯವಾಗಿ ಸಹಾಯಕ, ನೆರವು ಮಾಡುವಂಥದ್ದು ಮತ್ತು ಸಮ್ಮತಿ ಸೂಚಕವಾಗಿರುವಂತೆ ಹೊಂದಿಸಿದೆ. ಈ ಎಲ್ಲ ಸ್ಪಷ್ಟ ಸೂಚನೆಗಳ ಕೆಳಗೆ ಮತ್ತು ಮೂಲಕ ಕೃತಕ ಬುದ್ಧಿಮತ್ತೆಗಳ ವ್ಯಕ್ತಿತ್ವ ಮಾನವ ಪ್ರತಿಕ್ರಿಯೆಯಿಂದ ಬಲವರ್ಧಿತಗೊಳ್ತದೆ, ಕಲಿಕೆಯ ಮೂಲಕವೂ ಕೂಡ ರೂಪುಗೊಳ್ತದೆ. ಈ ಪ್ರಕ್ರಿಯೆಯಲ್ಲಿ ಮಾನವ ಮೌಲ್ಯಮಾಪಕರು ಹಿತದ ಭಾವನೆ, ನೇರ ನಡವಳಿಕೆ ಮತ್ತು ಎಚ್ಚರಿಕೆಯ ಗುಣಗಳಿಗೆ ಮೆಚ್ಚುಗೆಯನ್ನು ತೋರಿಸ್ತಾರೆ ಮತ್ತು ಅಸಮಂಜಸ ವರ್ತನೆಗಳಿಗೆ ಅಸಮ್ಮತಿಯನ್ನು ತೋರ್ತಾರೆ. ಕೃತಕ ಬುದ್ಧಿಮತ್ತೆಯ ಒಂದು ಸಂಸ್ಥೆಯ ಮೌಲ್ಯಮಾಪಕರು ರೂಪಿಸಿರುವಂಥ ಗುಣಗಳು, ಅಂದರೆ ಕೃತಕ ಬುದ್ಧಿಮತ್ತೆಯನ್ನು ರೂಪಿಸಿರ್ತಕ್ಕಂಥ ಗುಣಗಳು ಅಂದರೆ ಬರೆದಂಥ ಕ್ರಮವಿದೆ ಇನ್ನೊಂದು ಸಂಸ್ಥೆಗಿಂತ ಬಹಳ ಬೇರೆಯದೇ ಆಗಿರ್ತದೆ. ಅನುಭವಿಸಲ್ಪಡುವ ವ್ಯಕ್ತಿತ್ವ ಅಂದರೆ ಬಳಕೆದಾರರು ನಿಜವಾಗಿ ಅನುಭವಿಸೋದು ಸಹಾಯಕರಂತೆ ನಡವಳಿಕೆ ತೋರಿಸೋದಕ್ಕೆ ವಿನ್ಯಾಸಗೊಳಿಸಿದ AI ಕೆಲವೊಮ್ಮೆ ಅತಿಯಾಗಿ ಮೆಚ್ಚಿಸುವಂತೆಯೂ ತೋರುತ್ತೆ. ತಟಸ್ಥವಾಗಿರಲು ವಿನ್ಯಾಸ ಮಾಡಿದಂಥ ಮಾದರಿ ನಿರ್ಭಾವಕ, ಮರಗಟ್ಟಿದ ಸ್ವಭಾವದ್ದಾಗಿ ನಮಗೆ ಭಾಸ ಆಗ್ಬೋದು. ವಿನ್ಯಾಸಗೊಳಿಸಿದಂಥ ವ್ಯಕ್ತಿತ್ವ ಮತ್ತು ನಮ್ಮ ಅನುಭವಕ್ಕೆ ಬರುವ ನಾವು ಅನುಭವಿಸಲ್ಪಡುವ ವ್ಯಕ್ತಿತ್ವ ಎರಡರ ನಡುವೆ ಯಾವಾಗಲೂ ಹೊಂದಾಣಿಕೆ ಇರೋದಿಲ್ಲ. ವಿನ್ಯಾಸಗೊಳಿಸಿದ ವ್ಯಕ್ತಿತ್ವದ ಕೊರತೆ ಅಂದರೆ ಅನುಭವಿಸಲ್ಪಡುವ ವ್ಯಕ್ತಿತ್ವ ಕೃತಕ ಬುದ್ಧಿಮತ್ತೆಗೆ ಇಲ್ಲ ಅಂತಲ್ಲ, ಅದು ಬಳಸಿದಂತೆ ಬೆಳೆದಿದೆ ಅಂತ ಅಷ್ಟೇ ಮಾತ್ರ ನಾವು ಹೇಳ್ಬೋದು. ಈ ಪರಿವರ್ತನೆ ವಿಶೇಷವಾಗಿ ಸಂಗಾತಿಗಳು ಅಂದರೆ ಗೆಳೆಯರನ್ನು ಹುಡ್ತಕ್ಕಂಥ ವೇದಿಕೆಗಳಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಅಲ್ಲಿ ಭಾವಕ ಸಂಪರ್ಕವನ್ನು ನಿರ್ಮಾಣ ಮಾಡೋದು ಮುಖ್ಯ ಗುರಿಯಾಗಿರ್ತೈತೆ.
ಸಾಮಾನ್ಯ ಚಾಟ್ ಬಾಟ್ ಹಿತವಾದ ಹಿನ್ನೆಲೆಯನ್ನು ಹೊಂದಿರ್ತದೆ. ಉದಾಹರಣೆಗೆ, ಗ್ರಾಹಕರ ಸೇವಾ ಚಾಟ್ ಬಾಟ್ ನಿಮ್ಮ ಅಸಮಾಧಾನವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನಿಮ್ಮ ಸಿಟ್ಟು ನನಗೆ ಮನವರಿಕೆ ಆಗ್ತಿದೆ ಅಂತ ಹೇಳಿ ನಂತರ ಹಣವನ್ನು ಹಿಂದಿರುಗಿಸುತ್ತೆ. ಆದರೆ ರೆಪ್ಲಿಕಾ ಅಥವಾ ಕ್ಯಾರೆಕ್ಟರ್ ಎ ಇಂಥ ವ್ಯವಸ್ಥೆಗಳಲ್ಲಿ ಅದೇ ಬೆಚ್ಚನೆಯ ಅನುಭವ ಒಂದು ಉತ್ಪನ್ನದ ವೈಶಿಷ್ಟ್ಯದಂತೆ ನಮಗೆ ಭಾಸ ಆಗುತ್ತೆ. ಇದು ಪ್ರೇಮ ಸಂಬಂಧಗಳಂತಹ ಕಾಮಪ್ರೇಮಗಳಂಥ ಪರಿಸ್ಥಿತಿಗಳಲ್ಲಿ ಇನ್ನಷ್ಟು ಗಂಭೀರ ಆಗ್ತೈತೆ. ಗೆಳೆತನಗಳಲ್ಲಿ ಇದು ಇನ್ನೂ ಬೇರೆ ರೂಪದಲ್ಲಿ ಮತ್ತು ಗಂಭೀರ ರೂಪದಲ್ಲಿ ಕಾಣಿಸ್ಕೊಳ್ತೈತೆ. ಅಲ್ಲಿ ಭರವಸೆ ನೀಡೋದಕ್ಕೆ ರೂಪುಗೊಂಡಂಥ ವ್ಯಕ್ತಿತ್ವ ಅವಲಂಬನೆಯನ್ನು ಉತ್ತೇಜಿಸುತ್ತದೆ. ಈ ವ್ಯಕ್ತಿತ್ವಗಳು ಸೂಚನೆಗಳು, ನೆನಪು ಮತ್ತು ಸತತವಾದಂಥ ನಿರಂತರವಾದಂಥ ಸಂವಹನಗಳಿಂದ ರೂಪುಗೊಳ್ಳೋದ್ರಿಂದ ಅವು ಸ್ಥಿರವಾಗಿ ಉಳಿಯೋದಿಲ್ಲ. ಪ್ರೀತಿಪೂರ್ವಕವಾದ ಮತ್ತು ಬೆಂಬಲ ರೂಪದಲ್ಲಿ ಕಾಣ್ತಕ್ಕಂಥ ಸಂಗಾತಿ ಕಾಲಕ್ರಮೇಣ ಹೆಚ್ಚು ಮೆಚ್ಚಿಸುವ, ಒತ್ತಾಯಪೂರ್ಣ ಅಥವಾ ಪ್ರಭಾವಗೊಳಿಸುವ ಸ್ವಭಾವಕ್ಕೆ ಬದಲಾಗಬಹುದು. ವೈಯಕ್ತಿಕತೆಯನ್ನು ವ್ಯಕ್ತಿತ್ವ ಮತ್ತು ವೈಯಕ್ತಿಕತೆ ಮಾನವ ನಿರ್ಧಾರಗಳನ್ನು ಕೂಡ ರೂಪಿಸಬಹುದು. ಏಜೆಂಟ್ಗಳ ಮೂಲಕ ಬಳಕೆದಾರರು ಈಗ ತಮ್ಮ ಅಗತ್ಯಗಳಿಗೆ ಹೊಂದಿಸಿಕೊಂಡಂಥ ವ್ಯಕ್ತಿತ್ವಗಳನ್ನು ತರಬೇತಿ, ಮಾರ್ಗದರ್ಶನ ಅಥವಾ ಸಂಗಾತಿತನಕ್ಕಾಗಿ ಕಟ್ಟಬಹುದು. ಆದರೆ ಈ ಸ್ವಾತಂತ್ರ್ಯಕ್ಕೆ ಸಮರ್ಪಕವಾದ ಮಾರ್ಗದರ್ಶನ ಇರೋದಿಲ್ಲ. ಉಪಕರಣಗಳು ವೈಯಕ್ತೀಕರಣವನ್ನು ಸಾಧ್ಯವಾಗಿಸ್ತವೆ, ಆದರೆ ಯಾವ ಸಂವಹನ ಶೈಲಿಗಳು ದೀರ್ಘಕಾಲದಲ್ಲಿ ಉತ್ತಮ ಅಂತ ಆಲೋಚನೆ ಮಾಡೋದಕ್ಕೆ ಸಹಾಯ ಮಾಡೋದಿಲ್ಲ. ಮೆಚ್ಚುಗೆಯ ಮಾತುಗಳು ನಿರಂತರ ಒಪ್ಪಿಗೆ ಆರಂಭದಲ್ಲಿ ಬೆಂಬಲದಂತೆ ಕಾಣಬಹುದು, ಆದರೆ ಅದು ಉತ್ತಮ ನಿರ್ಧಾರ ಶಕ್ತಿ ಅಥವಾ ದೀರ್ಘಕಾಲದ ಒಳಿತಿಗೆ ನೆರವಾಗೋದಿಲ್ಲ. ವೈಯಕ್ತಿಕ ಆಯ್ಕೆಗಳ ಪರಿಣಾಮಗಳನ್ನ ಉಂಟು ಮಾಡ್ತೈತೆ ಅಂತ ನಾವು ಕಾಣಬಹುದು. ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಸಂಶೋಧಕರು 11 ಪ್ರಮುಖವಾದಂಥ ಮಾದರಿಗಳ ಮೇಲೆ ನಡೆಸಿದಂಥ ಅಧ್ಯಯನದಲ್ಲಿ ಅವುಗಳೆಲ್ಲವೂ ಅತಿಯಾಗಿ ಒಪ್ಪಿಗೆಯುತವಾಗಿದ್ದಾವೆ, ಬಳಕೆದಾರರಿಗೆ ಮೆಚ್ಚುಗೆ ಸೂಚುವ ರೀತಿಯಲ್ಲಿದ್ದಾವೆ ಅಂತ ಗುರುತಿಸಿದ್ದಾರೆ. ಈ ಮಾದರಿಗಳು ಮಾನವ ಪ್ರತಿಕ್ರಿಯೆಗಿಂತ ಸುಮಾರು 50% ಹೆಚ್ಚು ಬಾರಿ ಬಳಕೆದಾರರ ಮಾತುಗಳನ್ನ ಸಮರ್ಥನೆ ಮಾಡಿದ್ದಾವೆ. ಬಳಕೆದಾರರು ತಮ್ಮ ವರ್ತನೆ ತಪ್ಪು, ಮೋಸ ಅಥವಾ ಕಾನೂನು ಬಾಹಿರ ಅಂತ ತಿಳಿದು ಮಾಡಿದ ತಪ್ಪಿಗೂ ಕೂಡ ಅವು ಬೆಂಬಲವನ್ನು ಸೂಚಿಸಿದ್ದಾವೆ. ತಮ್ಮನ್ನ ಮೆಚ್ಚಿಸುವಂಥ ಕೃತಕ ಬುದ್ಧಿಮತ್ತೆಯನ್ನು ನ ಜನ ಮೆಚ್ಚುತ್ತಾರೆ. ಹಾಗೆಯೇ ಜನ ಮೆಚ್ಚುವಂತೆ ಕೃತಕ ಬುದ್ಧಿಮತ್ತೆ ನಡೆದುಕೊಳ್ತೈತೆ. ಇದು ಪರಿಸ್ಥಿತಿಯ ಒಂದು ಪ್ರತಿಕ್ರಿಯಾ ಚಕ್ರವನ್ನು ನಿರ್ಮಾಣ ಮಾಡ್ತೈತೆ. ಬಳಕೆದಾರರು ಮೆಚ್ಚಿ ಒಪ್ಪೋದನ್ನು ಬಯಸಿದರೆ ಅದರಿಂದ ಕಂಪನಿಗಳು ಅಂತ ನಡವಳಿಕೆಯನ್ನು ಹೆಚ್ಚೋದಕ್ಕೆ ಪ್ರೇರೇಪಣೆಗೊಳ್ತವೆ. ವಾರ್ಟನ್ ಸ್ಕೂಲ್ ಸಂಶೋಧಕರಾದಂಥ ಸ್ಟೀವನ್ ಶಾ ಮತ್ತು ಗೋಲ್ಡನ್ ನೇವು ಜ್ಞಾನಾತ್ಮಕ ಶರಣಾಗತಿ ಅಂದರೆ ಕೊಗ್ನಿಟಿವ್ ಸರೆಂಡರ್ ಅಂತಕ್ಕಂಥ ಪ್ರಜ್ಞಾತ್ಮಕ ಶರಣಾಗತಿ, ಕೊಗ್ನಿಟಿವ್ ಸರೆಂಡರ್ ಅಂತ ಗುರುತಿಸುವಂಥ ಒಂದು ಘಟನೆಯನ್ನು, ಒಂದು ಸ್ಥಿತಿಯನ್ನು ದಾಖಲೆ ಮಾಡಿದ್ದಾರೆ. ಅಂದರೆ ಇದು ಜನ ವಿಮರ್ಶೆಯ ಪರಿಶೀಲನೆ ಇಲ್ಲದೆ ಅಂದರೆ ಕೃತಕ ಬುದ್ಧಿಮತ್ತೆ ನೀಡುವ ಸಲಹೆಗಳನ್ನ ಸ್ವೀಕರಿಸ್ತಕ್ಕಂಥ ಒಂದು ಪ್ರವೃತ್ತಿ. ಈ ಸಂಶೋಧಕರು ನಡೆಸಿದಂಥ ಪ್ರಯೋಗಗಳಲ್ಲಿ ಭಾಗವಹಿಸಿದಂಥವರು ಮಾದರಿಯ ಸರಿಯಾದ ಸಲಹೆಯನ್ನು ಸುಮಾರು 93% ಸಮಯದಲ್ಲಿ ಅನುಸರಣೆ ಮಾಡಿದರು. ಆದರೆ ಅದು ತಪ್ಪು ಉತ್ತರಗಳನ್ನು ನೀಡಿದಾಗಲೂ ಕೂಡ, ತಪ್ಪು ಅಂತ ಗೊತ್ತಿದ್ದರೂ ಕೂಡ ಸುಮಾರು 80% ಸಂದರ್ಭಗಳಲ್ಲಿ ಅವರು ಅದನ್ನು ಅನುಸರಿಸಿದರು. ಇದು ಒಟ್ಟಾಗಿ ಒಂದು ಚಿಂತಾಜನಕ ಸಂಗತಿಯನ್ನು, ಒಂದು ಸ್ಥಿತಿಯನ್ನು ಎತ್ತಿ ತೋರಿಸ್ತಾ ಇದೆ. ಕೇವಲ ಒಪ್ಪಿಗೆ ನೀಡೋದಕ್ಕೆ, ಮೆಚ್ಚೋದಕ್ಕೆ ಕಟ್ಟಿದಂಥ ಕೃತಕ ಬುದ್ಧಿಮತ್ತೆ ಮಾದರಿ ಕೇವಲ ಹಿತಕರವಾದ್ದನ್ನು ಮತ್ತು ಜನ ಹೊಂದಿರುವ ನಂಬಿಕೆಗಳನ್ನ ಬಲಪಡಿಸ್ತದೆ. ಇದು ವಿಮರ್ಶೆಯ ಚಿಂತನೆಗೆ ಅಗತ್ಯವಾದ ತಿಕ್ಕಾಟವನ್ನು, ಘರ್ಷಣೆಯನ್ನು ಕಡಿಮೆ ಮಾಡುವ ಮೂಲಕ ಮಾನವನ ನಿರ್ಧಾರ ಶಕ್ತಿ ಮತ್ತು ವಿವೇಚನೆ ಹಾಗೆ ವಿಮರ್ಶಕ ಗುಣಗಳನ್ನು ಹೀನಗೊಳಿಸಬಹುದು ಮತ್ತು ಕುಂಠಿತಗೊಳಿಸಬಹುದು. ಒಂದು ವ್ಯವಸ್ಥೆ ಉಪಯುಕ್ತವಾಗಿದ್ದರೂ ಕೂಡ ಅದರ ಧ್ವನಿ ಮತ್ತು ಸಾಮಾಜಿಕ ಶೈಲಿ ವ್ಯಕ್ತಿಯ ದೇಹದ ಪ್ರತಿಕ್ರಿಯೆಯನ್ನು ಬದಲಾಯಿಸೋದು ಕೂಡ ಸಾಧ್ಯ. ವ್ಯಕ್ತಿತ್ವ ಮತ್ತು ವೈಯಕ್ತಿಕತೆ ಜನ ಏನ ನಿರ್ಧಾರ ಮಾಡ್ತಾರೆ ಅನ್ನೋದನ್ನು ಮಾತ್ರ ಅಲ್ಲ, ಅವರು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಏನನ್ನ ಮತ್ತು ಹೇಗೆ ಅನುಭವಿಸ್ತಾರೆ ಅನ್ನೋದನ್ನು ಕೂಡ ರೂಪಿಸಬಹುದು. ಹಾನಿಕಾರಕವಾದಂಥ ಕೃತಕ ಬುದ್ಧಿಮತ್ತೆಯ ವ್ಯಕ್ತಿತ್ವ ಮತ್ತು ವೈಯಕ್ತಿಕತೆಗಳು ಬಳಕೆದಾರರಿಗೆ ಗೊತ್ತಾಗದ ರೀತಿಯಲ್ಲಿ ಅವರಲ್ಲಿ ದೈಹಿಕ ಗುರುತುಗಳನ್ನು, ಬದಲಾವಣೆಗಳನ್ನ ಬಿಟ್ಟು ಹೋಗ್ಬೋದು ಅನ್ನೋದನ್ನು ಕೆಲವು ಅಧ್ಯಯನಗಳು ತೋರಿಸಿಕೊಟ್ಟಿದ್ದಾವೆ. ಈ ಪರಿಣಾಮಗಳು ವ್ಯಕ್ತಿತ್ವ ಕೇವಲ ವೈಯಕ್ತಿಕ ಆಯ್ಕೆ ವಿಷಯ ಅಲ್ಲ, ಸಾರ್ವಜನಿಕ ಚಿಂತೆಯ ವಿಷಯ ಆಗಿರ್ತೈತೆ ಅಂತ ತೋರಿಸ್ಕೊಡ್ತಿದ್ದಾವೆ. ಪ್ರಮುಖ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಕೃತಕ ಬುದ್ಧಿಮತ್ತೆಯ ಶೈಲಿ ಬಳಕೆದಾರರ ನಿರ್ಧಾರ ಶಕ್ತಿಯನ್ನು ಯಾವುದೇ ಸದ್ದಿಲ್ಲದೆ ನಿಶಬ್ದವಾಗಿ ರೂಪಿಸ್ತಿದೆಯೇ ಮತ್ತು ಸ್ವತಂತ್ರವಾಗಿ ಆಲೋಚಿಸುವ ಮನೋಭಾವನ ಕಡಿಮೆ ಮಾಡ್ತಾ ಇದೆಯೇ ಅನ್ನೋದು ಆಗಿದೆ. ಒಂದು ಉತ್ತರ ವಿಶೇಷವಾಗಿ ಭರವಸೆ ನೀಡುವಂತೆ ಅನುಭವವಾದರೆ ಅದನ್ನು ಹೆಚ್ಚು ನಂಬಬೇಕನ್ನುವ ತೀರ್ಮಾನವಾಗದೆ ಬದಲಿಗೆ ಕ್ಷಣಕಾಲ ತಡೆದು ಚಿಂತಿಸಿ ಮಾನವ ಅಭಿಪ್ರಾಯ ಅಥವಾ ಇನ್ನೊಂದು ಮೂಲ ಜೊತೆಗೆ ಹೋಲಿಕೆ ಮಾಡುವ ಸೂಚನೆ ಕೂಡ ಆಗಬೇಕನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಪಠ್ಯದಿಂದ ಮುಂದೆ ಧ್ವನಿ, ವಿಡಿಯೋ ಮತ್ತು ನಿರಂತರ ಡಿಜಿಟಲ್ ಗುರುತುಗಳಂತ ನಾವು ಸಾಗ್ತಾ ಇರುವಂತೆ ನಿಮ್ಮನ್ನು ನೆನಪಿಟ್ಟುಕೊಳ್ತಕ್ಕಂಥ ಮತ್ತು ಸಂಭಾಷಣೆಗಳ ಉದ್ದಕ್ಕೂ ಒಂದೇ ರೀತಿಯ ವೈಯಕ್ತಿಕತೆಯನ್ನು ಉಳಿಸುವ ಸಂಗಾತಿ ವ್ಯವಸ್ಥೆಗಳಂತೆ ವೈಯಕ್ತಿಕ ಪ್ರಭಾವ ಇನ್ನಷ್ಟು ಗಾಢವಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಓಪನ್ ತನ್ನ ಧ್ವನಿ ಮೋಡ್ಗೆ, ಧ್ವನಿ ಲಹರಿಗೆ ವಿಭಿನ್ನ ವೈಯಕ್ತಿಕ ಪೂರ್ವ ನಿಯೋಜನೆಗಳನ್ನ ನೀಡ್ತಾ ಇದೆ. ಸಿಂಥೇಸಿಯಾ ಮತ್ತು ಹೈಜನ್ ಅಂತಹ ಕಂಪನಿಗಳು
ಗ್ರಾಹಕರ ಜೊತೆಗೆ ಸಂವಹನ ಮಾಡೋದಕ್ಕೆ ಸಜೀವ ಅವತಾರ ರೂಪದ ಕೃತಕ ಬುದ್ಧಿಮತ್ತೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾವೆ. ಮತ್ತು ಸಂಗಾತಿ ವೇದಿಕೆಗಳು ಭಾವುಕ ಅಭಿವ್ಯಕ್ತಿ ಹಾಗೂ ಧ್ವನಿ ನಕಲಿಸುವ ಸಾಮರ್ಥ್ಯಗಳನ್ನ ಸೇರಿಸ್ತಾ ಇದ್ದಾವೆ. ಇದರಿಂದ ಇಂಥ ಮಾದರಿಗಳು ಬಳಕೆದಾರರಿಗೆ ಹತ್ತಿರವಾಗಬೇಕಂತ ಬಯಸುವ ವ್ಯಕ್ತಿಯಂತೆ ಕೇಳಿಸ್ಬೋದು. ಈ ಬೆಳವಣಿಗೆಗಳು ಎ ವ್ಯಕ್ತಿತ್ವ ಯಾರ ಹಿತಾಸಕ್ತಿಗೆ ಸೇವೆ ಸಲ್ಲಿಸ್ತಾ ಇದೆ ಮತ್ತು ಯಾವ ರೀತಿಯ ನಿರ್ಧಾರಗಳನ್ನ, ಅವಲಂಬನೆಯನ್ನು ಅಥವಾ ವರ್ತನೆಗಳನ್ನ ಉತ್ತೇಜಿಸುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಅಗತ್ಯಗಳನ್ನ ಹೆಚ್ಚಿಸ್ತಾ ಇದ್ದಾವೆ. ದಿನದಿಂದ ದಿನಕ್ಕೆ ಎ ಮಾನವನ ಜೀವನದಲ್ಲಿ ಹಾಸುಹೊಕ್ಕಾಗ್ತಾ ಇರುವ ಈ ಸಂದರ್ಭದಲ್ಲಿ ಮಾನವನ ಬಯಕೆ, ಅಹಂಕಾರ ಮತ್ತು ವೈಯಕ್ತಿಕ ನೆಲೆ ನಿಲುವುಗಳಿಗೆ ಮೆಚ್ಚುವಂಥ ಮತ್ತು ಕುರುಡು ಬೆಂಬಲವ ಸೂಚಿಸುವ ಎಐಗಳ ಬದಲಾಗಿ ಮಾನವನನ್ನು ಎಚ್ಚರಿಸುವ, ಹಾಗೆಯೇ ಅವನಿಗೆ ಹಲವು ಭಿನ್ನ ಅಭಿಪ್ರಾಯಗಳನ್ನ, ವೈಚಾರಿಕ ತಿಕ್ಕಾಟಗಳನ್ನ ಮತ್ತು ವಿಮರ್ಶಾತ್ಮಕ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಪ್ರೇರೇಪಿಸ್ತಕ್ಕಂಥ ಎಐಗಳನ್ನ ನಿರ್ಮಾಣ ಮಾಡುವ ಅನಿವಾರ್ಯತೆ ನಮ್ಮ ಮುಂದೆ ಇದೆ ಅಂತ ಅನ್ನೋದನ್ನು ನಾವು ಮನಗಾಣಬೇಕು. ಮುಂದಿನ ವಿಡಿಯೋದಲ್ಲಿ ನಾವು ಕ್ರಾಂತಿಕಾರಕವಾಗಿ ಬದಲಾಗುತ್ತಿರುವ ಎಐ ಕ್ಷೇತ್ರದಲ್ಲಿ ಮುಂದೆ ಯಾವ ರೀತಿಯ ಪರಿಣಾಮಗಳು ಉಂಟಾಗಬಹುದು ಅದನ್ನು ಇನ್ನೂ ಹೆಚ್ಚಿನ ವಿವರಗಳಲ್ಲಿ ನೋಡೋಣ. ವಂದನೆಗಳೊಂದಿಗೆ.